ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ. ಇಂದಿನ ಗಂಗಾವತಿ ನಗರದಲ್ಲಿ ಭಾರತೀಯ ಜನತಾ ಪಕ್ಷದ ನೂತನ ಕಾರ್ಯಾಲಯ ಉದ್ಘಾಟನೆಯನ್ನ ಮಾಡಿರುವಂತ ಪಕ್ಷದ ಹಿರಿಯ ಕಾರ್ಯಕರ್ತರಾಗಿರುವಂತ ಇಲ್ಲೂರು ಸತ್ಯನಾರಾಯಣ ಶೆಟ್ಟಿ ಅವರಿಗೆ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವ ಹಿರಿಯ ದೇವರಾಮೇಗೌಡರಿಗೆ, ಮಾಜಿ ಸಂಸದ ಮತ್ತು ಜಿಲ್ಲಾಧ್ಯಕ್ಷರಾದ ನವೀನ್ ಗುಲ್ಗಂಡ್ ಅವರಿಗೆ ಮತ್ತು ನನ್ನ ಆತ್ಮೀಯ ಸಹೋದರರು ಮಾಜಿ ಶಾಸಕರು ಆಗಿರುವ ಮರಣ್ಣ ಮರವಳ್ಳಿ ಅವರಿಗೆ, ವಿರೂಪಾಕ್ಷಪ್ಪ ಸಿಗ್ನಾಳ್ ಅವರಿಗೆ, ಮನೋಹರ್ ಗೌಡರಿಗೆ ಮತ್ತು ನಮ್ಮ ಹಿರಿಯರಾಗಿರುವ ತಿಪ್ಪೇರುದ್ರ ಸ್ವಾಮಿ ಅವರಿಗೆ ಮತ್ತು ನನ್ನ ಇನ್ನೋರ್ವ ಪ್ರೀತಿಯ ತಮ್ಮ ಎಸ್ಸಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರಾಗಿ ಅವರಿಗೇನು ಪದೋನ್ನತಿ ಆಗಿರುವಂತಹ ನನ್ನ ಬಸವರಾಜ್ ದಾಡೇಸೂರು ಅವರಿಗೆ ಮತ್ತು ಇನ್ನೊಬ್ಬರು ನನ್ನ ಆತ್ಮೀಯ ಸಹೋದರರಾಗಿರುವ ಗಿರಿಗೌಡರಿಗೆ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲರಿಗೂ, ಎಲ್ಲ ಹಿರಿಯರಿಗೂ ಕೂಡ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ಹಿರಿಯರಿಗೆ, ಮಾಧ್ಯಮದ ಸ್ನೇಹಿತರಿಗೆ ಮತ್ತು ನಮ್ಮ ಐಲಿ ನಾರಾಯಣಪ್ಪ ಅವರಿಗೆ ಮತ್ತು ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಕೆಲವೊಂದು ಹೆಸರನ್ನ ಹೇಳಿದವರು ಕೂಡ ತಪ್ಪಾಗಿ ಅರ್ಥ ಮಾಡ್ಕೋಬಾರದು. ಮತ್ತು ಎಲ್ಲರೂ ಕೂಡ ನಮ್ಮ ನಗರ ಘಟಕದ ಅಧ್ಯಕ್ಷ ಚಂದ್ರಗಿರಿ ಮತ್ತು ಗ್ರಾಮೀಣ ಘಟಕದ ಅಧ್ಯಕ್ಷರಾಗಿರುವ ಡಿ.ಕೆ. ಅವರಲ್ಲಿ ಎಲ್ರಿಗೂ ಕೂಡ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಪ್ರತಿಯೊಬ್ಬರು ಕೂಡ ಎಲ್ಲ ವಿಚಾರಗಳನ್ನ ಬಹಳ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ನಾನೇನ್ ಹೇಳ್ಬೇಕು ಅನ್ನೋದು ಯೋಚನೆ ಮಾಡಿದಾಗ ಪಕ್ಷದ ಜೊತೆಯಲ್ಲಿ ನನ್ನ ಸಂಬಂಧಿಗಳನ್ನ ಈ ಸಂದರ್ಭದಲ್ಲಿ ಒಂದು 2-3 ಮಾತುಗಳಲ್ಲಿ ಹೇಳುವಂತ ಒಂದು ಇಚ್ಛೆ ಆಗಿದೆ. ನಾವೇನು ಪೂರ್ವ ಜನ್ಮದ ಪುಣ್ಯ ಮಾಡ್ಕೊಂಡಿದ್ದೀವೋ ಗೊತ್ತಿಲ್ಲ. ಅಂದ್ರೆ 1990ರ ಆಸುಪಾಸಲ್ಲೇ ಅಯೋಧ್ಯೆಯ ರಾಮ ಜನ್ಮಭೂಮಿ ವಿಷಯದಲ್ಲಿ ಮುರಳಿ ಮನೋಹರ್ ಜೋಶಿ, ಲಾಲ್ ಕೃಷ್ಣ ಅದ್ವಾನಿ ಅವರ ಹೋರಾಟದಲ್ಲಿ ಸಣ್ಣ ಹುಡುಗರಿದ್ದಾಗಲಿ ಎಮೋಷನಲ್ ಆಗಿ ಅಟ್ಯಾಚ್ಮೆಂಟ್ ಆಗಿ ನಾವು ಬಂದಿರುವಂತವ್ರು. ನಂತರ ದಿನಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ 1999ನೇ ಇಸ್ವಿಯಲ್ಲಿ ತಾಯಿ ಸುಷ್ಮಾ ಸ್ವರಾಜ್ ಅವರು ಬಳ್ಳಾರಿಗೆ ಬಂದು ಚುನಾವಣೆಯಲ್ಲಿ ನಿಂತಾಗ ಸಂಪೂರ್ಣವಾಗಿ ನಮ್ಮನ್ನು ನಾವು ರಾಜಕೀಯವಾಗಿ, ನಾನು ವ್ಯಾಪಾರ ಕ್ಷೇತ್ರದಲ್ಲಿ ಇದ್ರೂ ಕೂಡ ರಾಜಕೀಯವಾಗಿ ನನ್ನ ಆತ್ಮೀಯ ಗೆಳೆಯ ಶ್ರೀರಾಮುಲುಗೋಸ್ಕರ ಮಾತ್ರ ನಾವು ಬೆನ್ನೆಲುಬಾಗಿದ್ದು, ಬೆನ್ನುಂದೆ ಇದ್ದು ನಾವು ರಾಜಕೀಯ ಮಾಡಿದಂತವನ್ನ ಯಾವತ್ತು ಪಬ್ಲಿಕ್ ಅಲ್ಲಿ ಬಂದಿದ್ದೀವಿ. ಆದ್ರೆ ಸುಷ್ಮಾ ಸ್ವರಾಜ್ ಅವರು ಬಳ್ಳಾರಿಗೆ ಬಂದ ತಕ್ಷಣ ನೇರವಾಗಿ ಅವರು ನನ್ನ ಆಫೀಸ್ ಕಚೇರಿಗೆ ಬಂದು ಕೈ ಇಟ್ಕೊಂಡ್ಬಿಟ್ಟು, ನಿನ್ನ ಅಕ್ಕ ಅಂತ ಭಾವಿಸಿಯೋ, ತಾಯಿ ಅಂತ ಭಾವಿಸಿಯೋ, ನೀನೇ ಮೇನು ಶ್ರೀರಾಮುಲುಗೆ ಬ್ರೇನ್ ಅಂತ ನನಗೆ ಗೊತ್ತಾಗಿದೆ. ನೀನ್ ಸಾರ್ವಜನಿಕವಾಗಿ ನೀನ್ ಬೈರೇಗೌಡನ ಜೊತೆ ಬರಬೇಕು ಅಂತಂದ್ರೆ ಆ ತಾಯಿ ಜೊತೆಯಲ್ಲಿ ಇಡೀ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ 510 ಸಾರ್ವಜನಿಕ ಸಭೆಗಳಲ್ಲಿ ಮೈಕ್ ಇಟ್ಕೊಂಡು ಮೊದಲನೇ ಬಾರಿ ವೇದಿಕೆ ಹತ್ತಿದ್ದು ನಾನು. ಆ ನಂತರ ತಮ್ಗೆಲ್ಲ ಗೊತ್ತು, ಒಂದು 3,000 ಅಂತರದಲ್ಲಿ ಆ ತಾಯಿ ಸೋತಿರ್ಬೋದು, ಸೊನೆಯಲ್ಲಿ ಗೆದ್ದಿರ್ಬೋದು. ಸೋತರು ಕೂಡ ಬಳ್ಳಾರಿ ಜನರ 5 ಲಕ್ಷಕ್ಕೂ ಹೆಚ್ಚು ಮತ ನಮ್ಗೆ ಹಾಕಿದ್ದಾರೆ. ಆ ಜನರನ್ನ ಬಿಡೋ ಪ್ರಶ್ನೆ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಕಣ್ಣೀರು ನೋಡಿ ಆ ತಾಯಿ ಹೆಲಿಕಾಪ್ಟರ್ ಅಂತ ಹೋಗ್ತಾ ಇದ್ರು. ನಾನು ಶ್ರಾವಣ ಕೆಳಗಡೆ ನಿಂತಿದ್ದೀನಿ. ಭಯದ ವಾತಾವರಣ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಅಲ್ಲಿ ಗೆದ್ದಿರುವಂತವರು ಅಂತ ಇಂಥವರೆಲ್ಲ, ಅವರಿಗೆ ನಾವು ಪುರಾಣಗಳಲ್ಲಿರುವಂತ ರಾಕ್ಷಸರ ಹೆಸರು ಯಾವ್ದಿಟ್ರು ಕೂಡ ಕಡಿಮೆನೆ, ಅಂತವ್ರು ಗೆದ್ದಿರುವಂತವ್ರು. ನಾವು ಇನ್ನು 25-27 ವರ್ಷದ ಯುವಕರು. ನಾವು ಭಯ, ಎಲ್ಲ ಒಂದು ರೀತಿ ಒಂದು ವಿಚಿತ್ರ ವಾತಾವರಣ. ಹೆಲಿಕಾಪ್ಟರ್ ಹತ್ತಾ ಇದ್ದಾರೆ ಅಂತಂದ್ರೆ ನಮ್ಗೆ ಯಾರು ತಿಳ್ಕೊಳ್ಳುವಂತ ಒಂದು ಭಯ. ಆ ದುಃಖದಲ್ಲಿ ನಾವೇನ್ ಕಣ್ಣೀರಾಗ್ತಾ ಇದ್ದೀವಿ. ಇಮಿಡಿಯೇಟ್ ಆಗಿ ಹೆಲಿಕಾಪ್ಟರ್ ಇಳಿದು ಬಂದ್ರು. ಎಲ್ಲ ಮಾಧ್ಯಮ ಸ್ನೇಹಿತರು ಮುಂದೆ ನನ್ನ ಶ್ರಾವಣ್ ಇಬ್ಬರನ್ನ ಕೂಡ ಅವ್ರು ಕಂಪ್ಲೀಟ್ ತಾಯಿ ಮಕ್ಕಳನ್ನ ಯಾವ ರೀತಿ ಒಂದು ಎದೆಗಟ್ಟಿಸ್ಕೊಂಡ್ಬಿಟ್ಟು ಮಾಧ್ಯಮ ಸ್ನೇಹಿತರ ಮುಂದೆ ಒಂದೇ ಒಂದು ಮಾತು ಹೇಳಿದ್ರು. ಈ ನನ್ನ ತಮ್ಮಂದಿರಿಗೋಸ್ಕರ, ಈ ಬಳ್ಳಾರಿ ಜನರಿಗೋಸ್ಕರ, ನನ್ನ ಕೊನೆಯ ವರ್ಷದವರೆಗೂ ಕೂಡ ಬಳ್ಳಾರಿನ ನಾನು ಕೈ ಬಿಡಲ್ಲ. ಪ್ರತಿ ವರ್ಷ ನನ್ನ ತಮ್ಮಂದಿರಿಗೋಸ್ಕರ ನಾನು ಬರ್ತೀನಿ ಅಂತ ಹೇಳಿ ಆ ತಾಯಿ ಮಾಡ್ಬೋದು. ಆ ಕೊಟ್ಟ ಮಾತಿನಿಂದ ಅವರು ಪ್ರತಿ ವರ್ಷ ಬಂದು ಅಲ್ಲಿ ನಾವು ಸಾಮೂಹಿಕ ಮದುವೆಗಳು ಮಾಡುವಂಥದ್ದು, ವರಮಹಾಲಕ್ಷ್ಮಿ ಪೂಜೆ ಮಾಡುವಂಥದ್ದು,
ಈ ರೀತಿ ಹಾಗೆ ನಾವು ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ವಿ. ಆ ನಂತರ ತಮಗೆಲ್ಲ ಗೊತ್ತು, ಫಸ್ಟ್ ಬಳ್ಳಾರಿ ಮುನ್ಸಿಪಾಲಿಟಿ ಸಾಧನೆ ಆಯಿತು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಮುನ್ಸಿಪಾಲಿಟಿ ನಮ್ಮ BS ಆಚಾರ್ಯ ಅವರ ನೇತೃತ್ವದಲ್ಲಿ ಉಡುಪಿಯಲ್ಲಿ ಅಧಿಕಾರಕ್ಕೆ ಬಂದ್ರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಜಿಲ್ಲಾ ಪಂಚಾಯತಿ ಅಧಿಕಾರಕ್ಕೆ ತಗೊಂಡು ಬಂದಿದ್ದು ಬಳ್ಳಾರಿ, ಅದು ನನ್ನ ನೇತೃತ್ವದಲ್ಲಿ. ಆ ನಂತರ ನಾನು ಜಿಲ್ಲಾಧ್ಯಕ್ಷ ಆದೆ. 2008 ಚುನಾವಣೆಗಳು ಬಂತು. ಬಳ್ಳಾರಿಯಲ್ಲಿ 10ಕ್ಕೆ 9 MLAಗಳು ಗೆದ್ದಿದ್ದಾಯಿತು. ಅದಕ್ಕಿಂತ ಪೂರ್ವದಲ್ಲಿ ನಾನು ಸಮ್ಮಿಶ್ರ ಸರ್ಕಾರದಲ್ಲಿ ಸ್ವಲ್ಪ ನನಗೂ ಆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತೊಂದರೆಗಳಾಗಿ ಒಂದು 20 ತಿಂಗಳು ನನ್ನ ಪಾರ್ಟಿ ಸಸ್ಪೆಂಡ್ ಮಾಡಿದ್ರು. ಪಾರ್ಟಿಯಿಂದ ನಾನು ದೂರ ಇರಬೇಕಾಯಿತು. ಅದಾದ್ಮೇಲೆ ಸನ್ಮಾನ್ಯ ಯಡಿಯೂರಪ್ಪನವರು, ಸದಾನಂದ ಗೌಡರು ಮಾಧ್ಯಮಗಳಲ್ಲಿ ಲೈವ್ ಅಲ್ಲಿ ಜನಾರ್ದನ್ ರೆಡ್ಡಿ, ಇವತ್ತು ನೀವೇ ಸತ್ಯ, ನಾವು ಸುಳ್ಳಾಗಿದ್ದೀವಿ, ನಿನ್ ಮೇಲೆ ಹಾಕಿರೋ ಸಸ್ಪೆನ್ಷನ್ ಹಿಂದಕ್ಕೆ ತಗೊಳ್ತಾ ಇದ್ದೀವಿ, ನೀನ್ ನೋಡ್ತಾ ಇರ್ತೀಯ ಟಿವಿನಲ್ಲಿ, ಹೆಲಿಕಾಪ್ಟರ್ ನೀನು ಬೆಂಗಳೂರಿಗೆ ಬರಬೇಕು, ಯಡಿಯೂರಪ್ಪ ಅವ್ರ ಜೊತೆ ಈಗ ಕರ್ನಾಟಕ ಸುತ್ತಾಡಬೇಕು ಅಂತೇಳಿ ಸದಾನಂದ ಗೌಡರು ನನ್ನ ಸಸ್ಪೆನ್ಷನ್ ಹಿಂದಕ್ಕೆ ಪಡೆದು ಬೆಂಗಳೂರಿಗೆ ಕರೆದರು. ಅದಾದ್ಮೇಲೆ ಸನ್ಮಾನ್ಯ ಯಡಿಯೂರಪ್ಪ ಅವರ ಜೊತೆಯಲ್ಲಿ 124 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾನು ಅವ್ರ ಜೊತೆಯಲ್ಲಿ ಓಡಾಡಿದೆ. ಅದಾದ್ಮೇಲೆ ಇವತ್ತು ನವೀನ್ ಸಹೋದರ ಗುರುತು ಮಾಡಿದೆ. ನಾನು ವಿಷಯಗಳನ್ನೇ ಅದು ಹೇಗೆ ಪ್ರಸ್ತಾಪ ಮಾಡೋದಂದ್ರೆ ಅವರೇ ಪ್ರಸ್ತಾಪ ಮಾಡಿದ್ರು. 2008 ಚುನಾವಣೆ ಆದ್ಮೇಲೆ 110 ಸೀಟ್ ಗೆದ್ದಾಗ ಮಾಧ್ಯಮದ ಸ್ನೇಹಿತರು, ಅದು ಪ್ರಜಾವಾಣಿ, ಕನ್ನಡಪ್ರಭ, ಬಹಳಷ್ಟು ಪೇಪರ್ಗಳಲ್ಲಿ ಹೆಡ್ಲೈನ್ಸ್ ನ್ಯೂಸ್ ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬಂದಿದ್ದೇನು ಅಂದ್ರೆ, ರೆಡ್ಡಿ ಒಂದೊಂದು ಭಾಷಣಕ್ಕೆ ಒಂದೊಂದು ಮಹಾ ವಿಕೆಟ್, ಮಹಾಪತನ ಅಂತೇಳಿ ಪೇಪರ್ಗಳಲ್ಲಿ ಬರುತ್ತೆ. ಇವತ್ತು ನಮ್ಮ ಯಲಬುರ್ಗದಲ್ಲಿ ನಾನು ಹೋಗಿದ್ದೆ, 45,000 ಜನ ಮೇಲಿಂದ ಹೊಸಗಿಂಗ್ ಆಗಿದ್ರೆ ಬೀಳಲ್ಲ. ಶ್ರೀಮಂತ ಆ ಕಡೆ ಬಸವರಾಜ ರೆಡ್ಡಿ, ಬಡವ ನಮ್ಮ ಬಿಜೆಪಿ ನಾಯಕ ಈಶ್ವರನ ಬೆಳಗಿನವರು. ಅಲ್ಲಿ ಹೋಗೋ ಮುಂಚೆ ನನ್ನ ಬಗ್ಗೆ ಸ್ವಲ್ಪ ಅಪಪ್ರಚಾರ ಮಾಡಿದ್ರು. ವೈಎಸ್ ರಾಜಶೇಖರ ರೆಡ್ಡಿ ಅವರು ಏನೋ ಫೋನ್ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿಗೆ, ಅವ್ರು ಹಿಂಗೆ ಬರೋದೇ ಇಲ್ಲ ಬಿಡಿ, ನೀವು ಚಿಂತೆ ಮಾಡಬೇಡ್ರಿ ಅಂತ ಹೇಳಿ ಆ ಮಾತು ರಾಯರೆಡ್ಡಿ ಮಾಧ್ಯಮಗಳಿಗೆ ಓಪನ್ ಆಗಿ ಹೇಳ್ಬಿಟ್ಟಿದ್ರು. ಅದು ಪತ್ರಿಕೆಗಳಲ್ಲಿ ಬಂದಿತ್ತು. ಯಡಿಯೂರಪ್ಪ ಅವರು ನನ್ನ ಕೈಯಲ್ಲಿ ಕೊಟ್ಟರು, ಇದಕ್ಕೇನು ನೀನು ಕೌಂಟರ್ ಕೊಡ್ತೀವಿ, ಕೊಡೋ ಕೌಂಟರ್ ಕಂಪ್ಲೀಟ್ ಅವ್ರಿಗೆ ಒಳ್ಳೆ ಸಮಾಧಾನ ಆಗ್ಬೇಕು ಅಂತ ಹೇಳಿ ಅಂದ್ರು. ಅವತ್ತು ಒಂದೇ ಒಂದು ನನ್ನ ಭಾಷಣದಲ್ಲಿ ಹೇಳಿದೆ, ರಾಯರೆಡ್ಡಿ ನೀವು ಎಷ್ಟು ದೊಡ್ಡ ಶ್ರೀಮಂತ ಆಗಿದ್ರು ಕೂಡ ತಗಡಿಯಲ್ಲಿ ನಾವು ತೋರಿಸೋ ಪ್ರಯತ್ನ ಮಾಡಿದ್ರೆ ಈಶ್ವರನ ಜೊತೆಯಲ್ಲಿ ಜನಾರ್ದನ್ ರೆಡ್ಡಿ ಇದ್ದಾನೆ, ಯಾರು ಇಲ್ಲಿರೋರು ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಒಂದೇ ಒಂದು ಮಾತು ನಾನು ಹೇಳಿದ್ದೆ. ನಾನು ಕೆಲವಷ್ಟು 30,000 ಓಟಲ್ಲಿ ಗೆದ್ದಿರ್ಬೇಕು ಪಾಪ. 30,000 ಓಟಲ್ಲಿ ಅವತ್ತು ಈಶ್ವರನ್ ಅವರು ಗೆದ್ದರು. ನಮ್ಮ ಪರಿಣಾಮಕ್ಕೆ ನಾನು ಪ್ರಚಾರಕ್ಕೆ ಬಂದೆ. ನಾನು ಇಲ್ಲಿ ಇಕ್ಬಲ್ ಅನ್ಸಾರಿ ಅವರು ಒಂದು ಮಾತನ್ನು ಹೇಳಿದ್ರು, ಆಂಧ್ರ ರೆಡ್ಡಿಗೆ ಅವ್ರು ಕನ್ನಡನೇ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ನಾವು ತಂದೆ ತಾಯಿಯಿಂದ ಬಂದು 90 ವರ್ಷ ಆಯ್ತು. ನಾವು ಹೊಟ್ಟೆ ಬೆಳೆದಿದ್ದು ಬಳ್ಳಾರಿ, ಓದಿದ್ದು ಕನ್ನಡ. ಹಳೆಗನ್ನಡದಲ್ಲಿ ರಾಮಾಯಣ ಮಹಾಭಾರತದಲ್ಲಿ ವಿಶ್ವ ಹಿಂದೂ ಪರಿಷತ್ ಅವರು ಕಂಡಕ್ಟ್ ಮಾಡಿರೋದ್ರಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿರೋ ಜನಾರ್ದನ್ ರೆಡ್ಡಿ ಅಂತೇಳಿ ಅವತ್ತು ನಾನು ಭಾಷಣದಲ್ಲಿ ಹೇಳ್ತಾ ಅವ್ರಿಗೊಂದು ಮಾತನ್ನು ಹೇಳಿದೆ, ಅನ್ಸರಿ ಅವರು ಬೇಕಾದ್ರೂ ಒಂದು ದೊಡ್ಡ ವೇದಿಕೆಯನ್ನು ಮಾಡೋಣ, ಹಳೆಗನ್ನಡದಲ್ಲಿ ನಾನು ನೀನು ಇಬ್ರು ಕೂಡ ಭಾಷಣ ಮಾಡೋಣ, ಪತ್ರಕರ್ತರು ಯಾರು ಚೆನ್ನಾಗಿ ಮಾತಾಡಿದ್ದಾರೆ ಇಲ್ಲ ಅಂತ ಹೇಳಿ ಅವರೇ ಬೇಕಾದ್ರೆ ನಮಗೆ ಒಂದು ಅವಾರ್ಡ್ ಕೊಡ್ಲಿ ಅಂತ ಹೇಳಿ ಹೇಳಿದೆ. ಜೊತೆಗೆ ಇನ್ನೂ ಬಹಳಷ್ಟು ಮಾತಾಡಿದ್ರು. ಆ ಮಾತು ಗೊತ್ತೇ ಅಂತ ಹೇಳಿದೆ. ಅವತ್ತು ವೇದಿಕೆ ಮೇಲೆ ಯಡಿಯೂರಪ್ಪ, ಶ್ರೀರಾಮುಲು, ನಾನು ಪರಿಣಾಮ ಜೊತೆಯಲ್ಲಿದ್ದೀವಿ. ನಾವು ಒಂದು ಮಾತು ಹೇಳಿದ್ದೆ, ನಾನು ಇದೇ ಜೂನಿಯರ್ ಕಾಲೇಜ್ ಗ್ರೌಂಡ್ ಅಲ್ಲಿ ಫುಟ್ಬಾಲ್ ನೋಡಿದ್ರೆ ನಾನು ಶ್ರೀರಾಮುಲು ಗಂಗಾವತಿಯಿಂದ ಆ ಕಡೆ ಹೋಗಿ ಬಿಡ್ತೀಯ ನೀನು ಅಂತ. ಆ ಒಂದು ಭಾಷಣದಲ್ಲಿ ಅವರು ಗೆದ್ರು ಅಂತ ಹೇಳಿ ಈ ರೀತಿ MP ಪ್ರಕಾಶ್ ಅವರು, ಬಸವರಾಜ ರೆಡ್ಡಿ, ಇಕ್ಬಲ್ ಅನ್ಸಾರಿ, HK ಪಾಟೀಲ್, ಧರ್ಮ್ ಸಿಂಗ್, ಈ ರೀತಿ ಇಷ್ಟು ಘಟಾನುಘಟಿಗಳು ಅದು ಒಂದು ಅನುಭವ ಅದು ನಮ್ಗೆ. ಆ ರೀತಿ ಪಕ್ಷ ಅಧಿಕಾರಕ್ಕೆ ಬಂತು. ಒಂದಿಷ್ಟು 4-5 ಸೀಟ್ ಕಡಿಮೆ ಬಿದ್ದರೂ ಕೂಡ ಅವತ್ತು ಇಂಡಿಪೆಂಡೆಂಟ್ಗಳು ನಮ್ಮ ಮನೆ ಬಾಗಿಲಿಗೆ ಬಂದು ನಾನು ಹೆಲಿಕಾಪ್ಟರ್ ಹತ್ತಿ ಎಷ್ಟು ಕಷ್ಟಪಟ್ಟಿದ್ದೀವಿ ನೀವು, ನಾವು ನಿಮ್ ಜೊತೆ ಇದ್ದೀವಿ ಅಂತೇಳಿ ನಮ್ಮ ಜೊತೆ ಬಂದ್ರು. ಸರ್ಕಾರ ಮಾಡಿದ್ದು ದಕ್ಷಿಣ ಭಾರತದ ಮೊದಲ ಬಿಜೆಪಿ ಸರ್ಕಾರದಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ನಾನು ಈ ಭಾಗದ ಜನರು ಕಾರಣ ಅನ್ನುವಂಥದ್ದು ನನ್ನ ಹೆಮ್ಮೆ ಬಂದಿದೆ. ಹಾಗಾಗಿ
ನಾನು ನೋಡಿ ಯಾವ ರೀತಿ ಇರುತ್ತೆ ಅಂದ್ರೆ ವಿಚಿತ್ರ. ಫುಟ್ಬಾಲ್ ಇಂದ ಹೊಡಿತೀವಿ ಅಂತ ಹೇಳಿ ಹೇಳಿದ್ದಕ್ಕೆ ಇಕ್ಬಾಲ್ ಅನ್ಸರ್ ಅವ್ರನ್ನ ಅದೇ ಫುಟ್ಬಾಲ್ ಸಿಂಬಲ್ ಮೇಲೆ ಸೋಲಿಸಬೇಕಾಯ್ತು. ಆದ್ರೆ ನನಗೆ ನಮ್ಮ ಪರಂಜಾವ್ ಬಗ್ಗೆ ಎಲ್ಲಿ ಕೂಡ ನಾನು ಒಂದು ಕೆಟ್ಟ ಮಾತನ್ನ ನಾನು ಎಲ್ಲಿ ಅವ್ರ ಬಗ್ಗೆ ಮಾತಾಡಿಲ್ಲ, ಅವರು ನನ್ನ ಬಗ್ಗೆ ಎಲ್ಲೂ ಕೂಡ ಮಾತಾಡಿಲ್ಲ. ಏನಂದ್ರೆ ಅವ್ರಿಗೂ ಗೊತ್ತಿತ್ತು ಆಗ್ಲೇ ಗೆದ್ರು ಸೋತು ಅವನಾದ್ರೂ ಈ ಕಡೆ ಬರ್ತಾರೆ, ಏನಿದ್ರು ಇಬ್ರು ಒಟ್ಟಿಗೆ ಒಂದೇ ಕಡೆ ಇರ್ತೀವಿ ಅನ್ನೋ ಧೈರ್ಯ ಇರ್ಬೇಕು. ಹಾಗಾಗಿ ಇಲ್ಲೂ ಕೂಡ ಕೆಟ್ಟವರು ಆಗ್ಬಾರ್ದು ಒಬ್ಬರಿಗೊಬ್ಬರಿಗೆ ಅಂತ ಹೇಳಿ ಏನು ಅಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದ್ದೆ. ಹಾಗಾಗಿ ಇವತ್ತು ನಾನು ತಗೊಂಡಿರೋ 70,000 ಓಟು, ಅವ್ರು ತಗೊಂಡಿರೋ 30,000 ಓಟು, ಬರೋ ದಿನಗಳಲ್ಲಿ ಬಿಜೆಪಿಯಲ್ಲಿ ಲಕ್ಷಕ್ಕೂ ಹೆಚ್ಚು ಓಟು ತಗೊಂಡು ಮತ್ತೆ ಕಾಂಗ್ರೆಸ್ಗೆ ಡಿಪಾಸಿಟ್ ಹೋಗೋದಕ್ಕೆ ನಾವು ಹೇಳ್ಬೇಕು. ಒಟ್ಟಿಗೆ ನಾವೆಲ್ಲರೂ ಕೂಡ ಇವತ್ತು ನೋಡಿ ರಾಜಕೀಯ ಅಂತಂದ್ರೆ ನಾನು ಯಾವತ್ತೂ ಕೂಡ ನನಗೆ ನಮ್ಮ ಶ್ರೀರಾಮುಲು ಅವರು ಹೇಳ್ತಾ ಇದ್ರು, ಜನ ನಿನಗೆ ಬಹಳ ಕಷ್ಟ, ನೀನು ಜನಗಳಲ್ಲಿ ಹೋಗಿ ಓಟ್ ಕೇಳಿ MLA ಆಗೋದು ಅಂತಂದ್ರೆ ನೀನು ಇಷ್ಟು ಸುಖವಾಗಿದ್ದೀನಿ, ನೀನು ಬಹಳ ಕಷ್ಟ ಆಗುತ್ತೆ, ನೀನ್ ಹೆಂಗ್ ಮಾಡ್ತೀಯ ಅಂತಂದ್ರು ಕೂಡ ನಾನು ಒಂದೇ ಮಾತು ಹೇಳಿದೆ, ಭಗವಂತ ನನ್ನ ಹಣೆ ಬರದಲ್ಲಿ ಏನ್ ಬಂದಿದ್ರೆ ಅದು ಹಾಕ್ಬೇಕು ಅಂತ ಇರ್ಬೋದು, ಓಟ್ ಹಾಕಿಸ್ಕೊಳ್ಳೇನೆ ಪಾರ್ಟಿ ನನ್ನ MLC ಮಾಡಿರ್ಬೋದು, ಇವತ್ತು ಜನಗಳಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ಬಿಜೆಪಿ ಪಕ್ಷ ಬಿಡಬೇಕು ಅನ್ನೋ ದಿವಸ ಬಂದ ಕೂಡ ನಾನು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಹಾರ ಹಾಕಿ ತಾಯಿ ಸುಷ್ಮಾ ಸ್ವರಾಜ್ ಅವರನ್ನು ನೆನೆಸ್ಕೊಂಡೆ ನಾನು ಅವತ್ತು ಬಿಡುವಂತ ಪರಿಸ್ಥಿತಿ ಬಂತು. ಆದ್ರೂ ಅವತ್ತು ಯಾವುದೇ ಒಂದು ಸ್ಥಿತಿಯಲ್ಲಿ ಕೂಡ ಗಂಗಾವತಿಗೆ ನಾನು ಬಂದಾಗ ಜನರು ಇವತ್ತು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಯಾರು ಹೆಸರನ್ನ ಇಟ್ಟು ಕರೆಯುವ ಪರಿಸ್ಥಿತಿಯಲ್ಲಿ ಇದ್ದಿಲ್ಲ, ಯಾವ ರೋಡ್ ಗೊತ್ತಿದ್ದಿಲ್ಲ, ಯಾವ ಹಳ್ಳಿ ಗೊತ್ತಿದ್ದಿಲ್ಲ, ಬಂದು ಗಂಗಾವತಿಗೆ ಬಂದು ಪಬ್ಲಿಕ್ ಮೀಟಿಂಗ್ ಮಾಡ್ಕೊಂಡು ಹೋಗ್ತಾ ಇರೋ ಅನುಭವ ಅಷ್ಟೇ ಬಿಟ್ರೆ, ಆದ್ರೆ ಒಂದು ನಂಬಿಕೆ ವಿಶ್ವಾಸ ಇಟ್ಕೊಂಡು ತಾವು ಗೆಲ್ಸುವುದಿಲ್ಲ. ಇವತ್ತು ಅಭಿವೃದ್ಧಿ ಕೆಲಸಗಳ ವಿಷಯದಲ್ಲಿ ಅಷ್ಟೋ ಇಷ್ಟು ಕೆಳಗೆ ಮೇಲೆ ಬಿದ್ದು ಹೋರಾಟ ಮಾಡಿ ಇವತ್ತು ನಗರದ ಪ್ರಮುಖ ರಸ್ತೆಗಳಿಗೆ ಇವತ್ತೊಂದು 50 ಕೋಟಿ ಹಣ ಬಂದು ಇವತ್ತು ಟೆಂಡರ್ ಕೂಡ ಕರೆದಿದ್ದಾರೆ. ಬರುವಂತ ಇನ್ನೊಂದು ತಿಂಗಳಲ್ಲಿ ಎಲ್ಲ ಪ್ರಮುಖ ರಸ್ತೆಗಳು ಎಲ್ಲವೂ ಕೂಡ ಪೂರ್ತಿ ಆಗುತ್ತೆ. ನಗರೋತ್ಥಾನ ಈ ಹಿಂದೆ ಹಳೆಯದೆಲ್ಲ ಕೂಡ ಮೊನ್ನೆ ಬಂದು ಪೂಜೆ ಮಾಡಿದ್ದೀವಿ. ಇವಾಗ ಹೊಸ ನಗರೋತ್ಥಾನ ಕೂಡ ಮೊನ್ನೆ ಬಜೆಟ್ ಅಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಆ ಹಣ ಕೂಡ ಇನ್ನೊಂದು 3 ತಿಂಗಳಲ್ಲಿ ಬರುತ್ತೆ. ಹಾಗಾಗಿ ಇಡೀ ನಗರದಲ್ಲಿ ಎಲ್ಲ 35 ವಾರ್ಡ್ಗಳಲ್ಲಿ ಕೂಡ ಸ್ಲಮ್ ಏರಿಯಾಗಳಲ್ಲಿ ಜನರಿಗೆ ಬೇಕಾಗಿರುವಂತಹ ಅತಿ ಮುಖ್ಯ ಕೆಲಸಗಳು ಮುಗಿಯುತ್ತೆ, ಮೇನ್ ರೋಡ್ಗಳು ಮುಗಿಯುತ್ತೆ. ಹೊಸ ಬಸ್ ಸ್ಟ್ಯಾಂಡ್ಗೆ ಈಗಾಗಲೇ ಟೆಂಡರ್ ಕರೆದಿದ್ರು. ಹಿಂದೆ ಟೆಂಡರ್ ಸಿಂಗಲ್ ಟೆಂಡರ್ ಆಗಿತ್ತು, ಒಂದ್ಸಲ ಅದು ಕ್ಯಾನ್ಸಲ್ ಆಯ್ತು, ಇನ್ನೊಂದ್ಸಲ ಟೆಂಡರ್ ಟರ್ನೋವರ್ ಇಲ್ಲ ಅಂತ ಕ್ಯಾನ್ಸಲ್ ಆಯ್ತು. ಇವಾಗ 3 ಬಾರಿ ಟೆಂಡರ್ ಕರೆದಿದ್ದಾರೆ. ಈ ತಿಂಗಳ ಅಂತ್ಯದಲ್ಲಿ ಟೆಂಡರ್ ಮುಗಿಯುತ್ತೆ. ಜಿಲ್ಲಾ ಮಟ್ಟದ ಇವತ್ತು ಕೊಪ್ಪಳ ಬಳ್ಳಾರಿಯಲ್ಲಿ ಏನ್ ಬಸ್ ಸ್ಟ್ಯಾಂಡ್ ಇದೆ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಸುಂದರವಾದ ಬಸ್ ಸ್ಟ್ಯಾಂಡ್ ಗಂಗಾವತಿಯಲ್ಲಿ ಬರುತ್ತೆ. ಅದರಲ್ಲಿ ಕೂಡ ಕೃಷಿ ಕಾಲೇಜಲ್ಲಿ 2 ಎಕರೆ ಜಮೀನ್ ಏನಿತ್ತು, ಆ ಜಮೀನಲ್ಲಿ 5 ಎಕರೆ KSRTC ರಾಮಲಿಂಗಾರೆಡ್ಡಿ ಅವರ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿಸಿ ಅದನ್ನ ಅಲೋಕೇಶನ್ ಮಾಡಿ ಇವತ್ತು ಬಸ್ ಸ್ಟ್ಯಾಂಡ್ ಕಟ್ಟುವಂಥದ್ದು. ಮತ್ತು ನಮ್ಮ ಕೇಂದ್ರದಿಂದ ರೈಲ್ವೆ ಸಚಿವರು ಅಶ್ವಿನಿ ವೈಷ್ಣವ್ ಅವರು ಸೋಮಣ್ಣ ಅವರನ್ನ ಮೀಟ್ ಮಾಡಿ ಈಗಾಗಲೇ ಹಣ 25 ಕೋಟಿ ಬಿಡುಗಡೆಯಾಗಿ ಟೆಂಡರ್ ಕರೀಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ಇನ್ನ 10 ಕೋಟಿ ಅಮೌಂಟ್ ಅಂದ್ರೆ 35 ಕೋಟಿ ಹಣ ಕೊಡ್ತಾ ಇದ್ದಾರೆ. ಅತ್ಯಂತ ಸುಂದರವಾದ ಅತ್ಯಂತ ಆಧುನಿಕ ರೈಲ್ವೆ ಸ್ಟೇಷನ್ ನಿರ್ಮಾಣ ಆಗುತ್ತೆ. ಅದಾದ್ಮೇಲೆ ನಮ್ಮ ಗಂಗಾವತಿಗೆ ಅಯೋಧ್ಯದಿಂದ ಅಯೋಧ್ಯ ಎಕ್ಸ್ಪ್ರೆಸ್, ಅಜನಾಥನ ಎಕ್ಸ್ಪ್ರೆಸ್ ಅನ್ನುವಂತ ಹೆಸರಲ್ಲಿ ಒಂದು 4 ಟ್ರೈನ್ಗಳನ್ನು ಕೂಡ ಅಲೋಕೇಶನ್ ಮಾಡೋದಕ್ಕೆ ಈಗಾಗಲೇ ಕೇಂದ್ರ ಸಚಿವರೆಲ್ಲರೂ ಕೂಡ ಇರಬೇಕು. ಬರೋ ದಿನಗಳಲ್ಲಿ ತಾವು ಗಂಗಾವತಿ ನಗರಕ್ಕೆ ಇಷ್ಟು ಕೆಲಸಗಳನ್ನಂತೂ ನಿಮ್ ಕಣ್ತುಂಬ ನೋಡುವಂತದ್ದು ಗ್ಯಾರಂಟಿ. ಒಂದು ವೇಳೆ ಅಧಿಕಾರ ಇದ್ದಿದ್ರೆ ನಮ್ಮ ಗಿರೇಗೌಡರು ಹೇಳ್ತಾ ಇದ್ರು, ಇವತ್ತು ನಮ್ಮ ಗಂಗಾವತಿ ಬಿಜೆಪಿ ಅಂತಂದ್ರೆ ಮೊದಲು ನಾನು ನೆನೆಸ್ಕೊಳ್ಳೋದೇ ನಮ್ಮ ಗಿರೇಗೌಡರನ್ನ ನಾನು. ಯಾಕಂದ್ರೆ 2004ರಲ್ಲಿ ಅನಂತಕುಮಾರ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ 89 MLAಗಳು ನಾವು ಗೆದ್ದಿದ್ವಿ. ಬಳ್ಳಾರಿಯಲ್ಲಿ 3 MLAಗಳು ಇದ್ದಿದ್ದು. ನಮ್ಮ ಶ್ರೀರಾಮುಲು, ಸೋಮಲಿಂಗಪ್ಪ ಅನಿಲ್ನಾಡು, ಕರುಣಾಕರಣಿ ಅವರು MP ಆದ್ರು. ಆದ್ರೆ ಗಿರೇಗೌಡರು ದುರದೃಷ್ಟ ಅಂದ್ರೆ ಕೇವಲ ಒಂದು 2,000 ಓಟ್ ಅವ್ರಿಗೆ ಬಂದಿದ್ರೆ ಅವತ್ತು ಅವ್ರು MLA ಆಗ್ತಾ ಇದ್ರು. ಅವತ್ತು ಅವ್ರು MLA ಆಗ್ಲಿಲ್ಲ ಅನ್ನೋದಕ್ಕೆ ಕೂಡ ನಮ್ಗೆ ಬಹಳ ದುಃಖ ಆಯ್ತು. ಕೇವಲ 2,000 ಅಂತರದಲ್ಲಿ ಅವ್ರು ಸೋತರು ಅಂತ ಹೇಳಿ. ಹಾಗಾಗಿ ಇವತ್ತು ವೇದಿಕೆ ಮೇಲೆ ಎಲ್ಲ ಹಿರಿಯರೆಲ್ಲರೂ ಕೂಡ ಇವತ್ತು ನಮ್ಮ ಅಣ್ಣವರು ಶಿವರಾಮೇಗೌಡರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು. ಇವತ್ತು ವಿಪಕ್ಷ ಸಿಂಗಲ್ ಆಗಿರ್ಬೋದು, ನಮ್ಮ ತಿಪ್ಪೇಂದ್ರ ಸ್ವಾಮಿ ಆಗಿರ್ಬೋದು, ಹಿಂದೆ ಇರುವಂತ ಎಲ್ಲ ಬಹಳಷ್ಟು ಮಂದಿ
ವ್ಯಕ್ತಿಗಳು ಇವತ್ತೆಲ್ಲ ಅವರೆಲ್ಲ ಮಾಡಿರುವಂತ ಒಂದು ಸಾಕಷ್ಟು ಪರಿಶ್ರಮದಿಂದಾನೇ ಇವತ್ತು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಇವತ್ತು ಈ ಕಾರ್ಯಾಲಯ ಇಲ್ಲಿ ಓಪನ್ ಮಾಡೋದಕ್ಕೆ ಪ್ರಮುಖವಾಗಿರುವಂತ ಕಾರಣ ಏನು ಅಂತಂದ್ರೆ, ಜನರಲ್ಲಿ ಗೊಂದಲ ಆದ್ರೆ KRPP ಬಿಜೆಪಿ ಇದೆಲ್ಲವೂ ಕೂಡ ಹೋಗ್ಬೇಕು ಅಂತ ಹೇಳಿ ಪದಾಧಿಕಾರಿಗಳಲ್ಲಿ ಎಲ್ಲರೂ ಕೂಡ ಸೇರಿಸಿ ಪದಾಧಿಕಾರಿಗಳು ಮಾಡಿ ಒಂದು ಕಾಮನ್ ಪ್ಲೇಸ್ ಅಲ್ಲಿ ಆಫೀಸ್ ಇರೋದ್ರಿಂದ ಎಲ್ಲರೂ ಬಂದು ಹೋಗೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಒಂದು ಅಣ್ಣ ತಮ್ಮಂದರಿಗೆ ಒಂದು ಒಳ್ಳೆಯ ಸಂಬಂಧ ಬಾಂಧವ್ಯಗಳು ಬೆಳೆದು ಮುಂದೆ ಪಕ್ಷ ಕೆಲಸ ಮಾಡೋದಕ್ಕಿಂತ ಸುಲಭವಾಗಲಿ ಅನ್ನುವಂತ ಒಂದು ಕೆಲಸಕ್ಕೆ ನಾವು ಮತ್ತು ಪರಣ್ಣವರು ಮತ್ತು ಎಲ್ಲ ಹಿರಿಯ ನಾಯಕರುಗಳು ಎಲ್ಲರೂ ಕೂಡ ನಾವು ಸೇರಿ ತೀರ್ಮಾನ ಮಾಡಿ ಇವತ್ತು ಈ ಕಚೇರಿಯಲ್ಲಿ ಉದ್ಘಾಟನೆ ಮಾಡಿರುವಂತದ್ದು. ಜೊತೆಗೆ ಯಾವುದೇ ಒಂದು ವಿಚಾರ ಇದ್ರೂ ಕೂಡ ನಾನು ನಮ್ಮ ಹಿರಿಯರಿಗೆ ನಿನ್ನೆ ನಾನು ಹೇಳ್ತಾ ಇದ್ದೆ, ನಮ್ಮ ತಿಪ್ಪೇಂದ್ರ ಸ್ವಾಮಿ ಅವರಿಗೆ, ಗಿರೇಗೌಡರಿಗೆ, ವಿರೂಪಾಕ್ಷಪ್ಪ ತಿಂಗ್ನಾಳ್ ಅವರಿಗೆ, ಇವತ್ತು ನಮ್ಮ ಪರಣ್ಣವರಾಗಲಿ, ಶಿವರಾಮೇಗೌಡರಾಗಲಿ, ಇವತ್ತು ನಾವೆಲ್ಲರೂ ಕೂಡ ಇದು ಈ ಕಚೇರಿ ಎಲ್ಲ ಹಿರಿಯರು ಕೂಡ ನಿರಂತರವಾಗಿ ಇಲ್ಲಿ ಬಂದಿರ್ತಾರೆ. ಇಲ್ಲಿ ನಗರ ಅಧ್ಯಕ್ಷರು ಮತ್ತು ಗ್ರಾಮೀಣ ಅಧ್ಯಕ್ಷ ಅವರಿಬ್ಬರು ಕೂಡ ಚಂದ್ರು ಮತ್ತು ಡಿಕೆಗಳು ಅವರಿಬ್ಬರು ಕೂಡ ಹಿರಿಯರು ಕೂಡ ಇಲ್ಲಿ ಬಂದಿರ್ತಾರೆ. ತಾವು ಯಾರೇ ಕಾರ್ಯಕರ್ತರು ಕೂಡ, ಯಾಕೆಂದ್ರೆ ಇವಾಗ ನಾನು ಅವತ್ತು ಎಲೆಕ್ಷನ್ ತರಾತುರಿಯಲ್ಲಿ ತಗೊಂಡಿರುವಂತ ಮನೆ ತಾವೆಲ್ಲರೂ ಕೂಡ ನೋಡಿದ್ದೀವಿ. 10 ಮಂದಿ ಒಳಗಡೆ ಬಂದ್ರೆ 10 ಮಂದಿ ಹೊರಗಡೆ ನಿಂತ್ಕೊಳ್ಳುವಂತ ಒಂದು ಪರಿಸ್ಥಿತಿ ತುಂಬಾ ತೊಂದರೆ ಆಗ್ತಾ ಇತ್ತು. ಹಾಗಾಗಿ ಒಂದು ಒಳ್ಳೆ ಕಚೇರಿ ಆಗ್ಬೇಕು. ಇವತ್ತು 100 ಮಂದಿ ಬಂದ್ರೆ ಕೂಡ ಅವರು ಆರಾಮಾಗಿ ಕೂಡಬೇಕು. ಮತ್ತೆ ಇಲ್ಲಿ ಕೂಡ ಎಲ್ಲ ಏಕಿಗಳೆಲ್ಲ ಫಿಕ್ಸ್ ಮಾಡಿಸ್ತಾ ಇದ್ದೀನಿ ನಾನು. ತಮ್ಮೆಲ್ಲರೂ ಕೂಡ ತಂಡಕ್ಕೆ ಎಷ್ಟೇ ಬಸ್ಲಿದ್ರು ಕೂಡ ತಂಡಕ್ಕೆ ಬಂದು ಕೂತ್ಕೊಂಡು ಆರಾಮಾಗಿ ಎಷ್ಟೇ ತಿಪ್ಪಿದ್ರು ಕೂಡ ಒಂದು ಸ್ವಲ್ಪ ತಂಡಗಾಗ್ಬಿಟ್ರೆ ಕಾರ್ಯಕರ್ತರು ಕೂಡ ನಮ್ಮ ನಾಯಕರು ಕೂಡ ಮಾತಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಒಳಗಡೆ ಕಾನ್ಫರೆನ್ಸ್ ಹಾಲ್ ಮಾಡಿದ್ದೀನಿ ನಾನು. ಎಲ್ಲ ಹಿರಿಯರು ನಾವೆಲ್ಲರೂ ಕೂಡ ಕೂತ್ಕೊಂಡು ಮಾತಾಡೋದಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸಪರೇಟ್ ಚೇರ್ಮನ್ಗಳು ಮಾಡ್ತಿದ್ದೀವಿ. ಪ್ರಧಾನ ಕಾರ್ಯದರ್ಶಿಗಳಿಗೆ ಮತ್ತು ಕಂಪ್ಯೂಟರ್ ಆಪರೇಟರ್ಗಳಿಗೆ ಸಪರೇಟ್ ಕಚೇರಿ ಓಪನ್ ಮಾಡಿಸಿಟ್ಟಿರುವಂತದ್ದು. ಹಾಗಾಗಿ ಇದು ನಿಮ್ಮ ಕಚೇರಿ. ಇದು ತಾವೆಲ್ಲರೂ ಕೂಡ ನಾವು ಬರುವಂತ ದಿನಗಳಲ್ಲಿ ಇವತ್ತು ನಮ್ಗೇನು ಬಸವರಾಜ್ ಹೇಳ್ತಾ ಇದ್ವಿ, ನಮಗೆ ಇದು ಶೆಕೆ ತಟ್ಟುತ್ತೆ ಅಂತ, ಅದು ಕೂಡ ತಣ್ಣೀರು ತಟ್ಟುತ್ತೆ ಇಲ್ಲಿಂದ ಏಕೆನೆ ಅದೇ ಅಂದ್ರೆ ಈಗ ತಗ್ಗಟ್ಟೆ ಅಂದ್ರೆ ಗಂಗಾವತಿ ಈಟು 5 ಕ್ಷೇತ್ರಗಳಿಗೆ ತಟ್ಟಬೇಕು. ಅದರಲ್ಲಿ ತಣ್ಣೀರಿಗೆ ಬಹಳ ಹೆಚ್ಚು ತಟ್ಟಬೇಕಾಗುತ್ತೆ. ಅನುಮಾನನೇ ಬೇಡ, ಗೆಲ್ಲುವುದು ಒಳ್ಳೆ ಮೆಜಾರಿಟಿಯಲ್ಲಿ ಗೆದ್ದೆ, ಅದ್ರ ಬಗ್ಗೆ ಸಂಶಯನೇ ಬೇಡ. ಹಾಗಾಗಿ ಬರುವಂತ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ. ಬರುವಂತ ದಿನಗಳಲ್ಲಿ ಅಂಜನಾದ್ರಿ ಹನುಮಂತನ ಪಾದ ಇಟ್ಕೊಂಡು ನಾನು ಇಲ್ಲಿಗೆ ಬಂದೆ. ಹನುಮ ಮಾಲೆ ಸಮಯದಲ್ಲಿ ನಾನು ಇಲ್ಲಿಗೆ ಬಂದಿದ್ದು. ಆ ಸಮಯದಲ್ಲಿ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಆ ಸ್ವಾಮಿ ಅನುಗ್ರಹದಿಂದ ಇವತ್ತು ಇಡೀ ದೇಶದಲ್ಲಿ ಅಂಜನಾದ್ರಿ ಅಂದ್ರೆ ಇವತ್ತು ಸಿನಿಮಾ ನಟರಿಂದ ಹಿಡಿದು ಏನೇ ಒಂದು ಪೂಜೆ ಪುನಃ ಏನೇ ಮಾಡ್ಬೇಕಂದ್ರೂ ಕೂಡ ಇವತ್ತು ಪ್ರತಿಯೊಬ್ಬರು ಕೂಡ ಇವತ್ತು ಅಂಜನಾದ್ರಿ ಹನುಮನ ನಂಬಿಕೊಂಡು ಇಲ್ಲಿ ಬರ್ತಾ ಇದ್ದಾರೆ. ಒಂದೇ ಒಂದು ಬ್ರಹ್ಮ ಲಿಖಿತ ಏನು ಅಂತಂದ್ರೆ ಕಲಿಯುಗದಲ್ಲಿ ಹನುಮಂತನ ಪ್ರಭಾವನೆ ಜಾಸ್ತಿ ಇರುತ್ತೆ. ನಾವು ಏನೇ ನೆನೆಸ್ಬಿಟ್ಟು ಕೂಡ ಏನೇ ಕಷ್ಟ ಬಂದ್ರು ಕೂಡ ನಾವು ತಂದೆ ತಾಯಿಗಳನ್ನ ಹೇಗೆ ನಾವು ಅವರಲ್ಲಿ ನಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಳ್ತೀವೋ, ನಾವು ಆ ಭಗವಂತ ಹನುಮಂತನಲ್ಲಿ ಹೇಳ್ಕೊಟ್ರೆ ನಮ್ಮ ಮಾತನ್ನ ಆಲಿಸ್ತಾರೆ. ನಾವು ನಡೀತಾ ಇದ್ರೆ ನಮ್ಮ ಬೆನ್ನಿಂದನೇ ಅವರೇ ನಡೀತಾ ಇದ್ದಾರೆ ಅನ್ನುವಂತ ಒಂದು ಭಾವನೆ ಈ ಕಲಿಯುಗದಲ್ಲಿ ಇರುತ್ತೆ ಅಂತ ಹೇಳಿ ಆ ಬ್ರಹ್ಮ ಲಿಖಿತ ಆಗಿರೋ ಕಾರಣ ಆ ಹನುಮ ಹುಟ್ಟಿರುವಂತ ಈ ನಾಡಲ್ಲಿ ಇಲ್ಲಿಂದ ನಾವೆಲ್ಲರೂ ಕೂಡ ಸೇರಿ ಬರುವಂತ ದಿನಗಳಲ್ಲಿ ಹನುಮಂತನ ಅನುಗ್ರಹದಿಂದ 2028ಕ್ಕೆ ಭಾರತೀಯ ಜನತಾ ಪಕ್ಷ 100ಕ್ಕೆ 100 ಬಂದೇ ಬರುತ್ತೆ. ಹಾಗಾಗಿ ಬರುವ ದಿನಗಳಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಸುಮಾರು 1 ಲಕ್ಷ ಗಂಟ ಹನುಮಾನ್ ಚಾಲೀಸ ನಾವೇನು ಅಂಜನಾದ್ರಿಯಲ್ಲಿ ಮಾಡಬೇಕೆಂಬ ಸಂಕಲ್ಪ ಇದೆ. ಅದು ಬರೋ ನವೆಂಬರ್ಗೆ ಖಂಡಿತವಾಗ್ಲೂ ಕೂಡ ನೆರವೇರುತ್ತೆ ಆ ಸ್ವಾಮಿ ಅನುಗ್ರಹದಿಂದ ಅಂತ ಹೇಳ್ತಾ, ಯಾಕಂದ್ರೆ ಎಲ್ಲರ ಜೊತೆಯಲ್ಲೂ ಕೆಲಸ ಮಾಡುವಂತ ಅವಕಾಶ ನನಗೆ ಸಿಕ್ಕಿತ್ತು. ವಾಜಪೇಯಿ ಅವರ ಜೊತೆಯಲ್ಲಿ ವೇದಿಕೆ ಹಂಚಿಕೊಳ್ಳುವಂತ ಅದೃಷ್ಟ ಸಿಕ್ಕಿತ್ತು. ಅದ್ವಾನಿ ಅವರ ಜೊತೆಯಲ್ಲಿ, ಸುಷ್ಮಾ ಸ್ವರಾಜ್ ಅವರ ಜೊತೆಯಲ್ಲಿ, ಜಾನ ಕೃಷ್ಣಮೂರ್ತಿ, ವೆಂಕಯ್ಯ ನಾಯ್ಡು, ನಿತಿನ್ ಗಡ್ಕರಿ ಅವರು ಜೊತೆಗೆ ಇವತ್ತಿನ ಅಧ್ಯಕ್ಷರಾಗಿರುವಂತ ನಿತಿನ್ ನವೀನ್ ಅವರನ್ನು ಕೂಡ ಮೊನ್ನೆ ಹೋಗಿ ಅವ್ರನ್ನ ಮೀಟ್ ಮಾಡಿ ಬಂದಾಗ ಅಂಜನಾದ್ರಿ ಹನುಮಂತನ ದರ್ಶನಕ್ಕೆ ಆಗಸ್ಟ್ ತಿಂಗಳಲ್ಲಿ ಅವರು ಬರೋದಕ್ಕೆ ಈ 5 ರಾಜ್ಯಗಳ ಚುನಾವಣೆ ಆದ್ಮೇಲೆ ಅವರು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ. ಬರುವಂತ ದಿನಗಳಲ್ಲಿ ನಮ್ಮ ಗಂಗಾವತಿ
ಇನ್ನೊಂದು ತಿರುಪತಿ ಆಗುತ್ತೆ ಅಂತೇಳಿ ನಾನು ಚುನಾವಣೆಯಲ್ಲಿ ನಾನು ಮುಂಚೆನೇ ಹೇಳಿದ್ದೇನೆ. ಬಹಳ ದೊಡ್ಡ ಮಹಾನಗರ ಇದಾಗುತ್ತೆ, ಬಹಳ ದೊಡ್ಡ ಮಹಾನಗರ ಇದಾಗುತ್ತೆ. ಒಂದು ಜಿಲ್ಲಾ ಕೇಂದ್ರವನ್ನ ಮೀರಿ ಇವತ್ತು ಕಣ್ತುಂಬ ನೋಡುವಂತ ಒಂದು ಮಹಾನಗರಿ ಇದು ಆಗುತ್ತೆ. ಯಾರ್ಯಾರಿಗೆ ದುಡ್ಡಿದೆ ನಾವೆಲ್ಲರೂ ಕೂಡ ಗಂಗಾವತಿಯಿಂದ ಒಂದು 50 ಕಿಲೋಮೀಟರ್ ದೂರ ನೀವು ಲ್ಯಾಂಡ್ ತಗೊಂಡ್ರು ಕೂಡ ಇವತ್ತು ನೀವೇನ್ ತಗೊಳ್ತೀರೋ ಅದಕ್ಕೆ 20ರಷ್ಟು 30ರಷ್ಟು ಇನ್ನೊಂದು 15 ವರ್ಷಗಳಲ್ಲಿ ಬೆಲೆ ಜಾಸ್ತಿ ಆಗುತ್ತೆ. ಆ ಮಟ್ಟಕ್ಕೆ ಗಂಗಾವತಿಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಈಗಾಗಲೇ ನನಗೆ ಪ್ಲಾನ್ ಇದೆ. ಬಟ್ ನಮ್ಮ ಗಿರೇಗೌಡ ಹೇಳಿದಂಗೆ, ನಮ್ಮ ಬಸವರಾಜ್ ಅವರು ಹೇಳಿದಂಗೆ ಅಧಿಕಾರ ಇಲ್ಲಿರೋ ಟೈಮ್ನಲ್ಲಿ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ಇನ್ನು 2 ವರ್ಷಗಳ ನಂತರ ಖಂಡಿತವಾಗ್ಲೂ ಕೂಡ ಗಂಗಾವತಿ ನಗರದ ಬಗ್ಗೆ ಸುತ್ತಮುತ್ತಲ 10 ಕಿಲೋಮೀಟರ್ ಯಾವ ರೀತಿ ಇದು ಅಭಿವೃದ್ಧಿ ಆಗ್ಬೇಕು, ಅಂಜನಾದ್ರಿ ಅಭಿವೃದ್ಧಿ ಆಗ್ಬೇಕು ಅನ್ನುವಂತ ನನ್ನ ಕನಸುಗಳಿದೆ. ಆ ಹನುಮನ ಅನುಗ್ರಹದಿಂದ 28ಕ್ಕೆ ಬಿಜೆಪಿ ಸರ್ಕಾರ ಬರೋದು ಗ್ಯಾರಂಟಿ, ಆ ಮಟ್ಟಕ್ಕೆ ಈ ನಗರ ಅಭಿವೃದ್ಧಿ ಆಗೋದು ಗ್ಯಾರಂಟಿ ಅನ್ನೋ ಮಾತನ್ನ ಹೇಳಿ, ಗ್ರಾಮೀಣ ಭಾಗದಿಂದ ಬಂದಿರುವಂತ ಎಲ್ಲ ನನ್ನ ಕಾರ್ಯಕರ್ತರು ಪ್ರತಿಯೊಬ್ಬರಿಗೂ ಹೆಸರು ಕೂಡ ನಿಮಗೆ ಧನ್ಯವಾದಗಳು ಹೇಳಿ, ಮತ್ತು ನಮ್ಮ ಹಿರಿಯರು ನಮ್ಮ ಇಲ್ಲೂ ಸತ್ಯನಾರಾಯಣ ಸಚಿವರು ಮಾತನಾಡಿ ಸ್ವಂತ ಕಚೇರಿ ಬೇಕು ಅಂತ ಹೇಳಿ ತಿಪ್ಪೇರುದ್ರ ಸ್ವಾಮಿ ಅವರು ಕೂಡ ಅದೇ ಅಪೇಕ್ಷೆ ವ್ಯಕ್ತಪಡಿಸಿದ್ರು. ಈಗಾಗಲೇ ಮುನ್ಸಿಪಾಲಿಟಿ ಕಡೆಯಿಂದ ರೆಸಲ್ಯೂಷನ್ ಪಾಸ್ ಮಾಡಿ ಬಿಜೆಪಿ ಆಫೀಸ್ ಅಂತೇಳಿ ಸೈಟ್ ನಿಗದಿ ಆಗಿದೆ, ಡಿಸಿ ಆಫೀಸ್ಗೆ ರೆಕಮೆಂಡ್ ಆಗಿದೆ. ಅದರಲ್ಲಿ ಹಣ ನಾವು ಕಟ್ಟಿ ಈ 2 ವರ್ಷಗಳಲ್ಲೇ ಆಫೀಸ್ ಕೂಡ ಪೂರ್ತಿ ಮಾಡಿ ಅದನ್ನ ಮತ್ತೆ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿ ನಿಮಗೆ ಹೇಳ್ತಾ ಇದ್ದೀನಿ. ಜೊತೆಗೆ RSS ಕಚೇರಿ ಕೂಡ ಈಗಾಗಲೇ ಕೊಪ್ಪಳದಲ್ಲಿ ನಿರ್ಮಾಣ ಆಗ್ತಾ ಇದೆ. ಗಂಗಾವತಿಯಲ್ಲಿ ಕೂಡ ಒಂದು ಒಳ್ಳೆ ನನ್ನ ನೆನಪಿಗಾಗಿ RSS ಕಚೇರಿ ಮತ್ತು ಸ್ವಂತ ಬಿಜೆಪಿ ಕಟ್ಟಡ ಈ 2 ಕೂಡ ಮಾಡ್ತೀನಿ ಅನ್ನೋ ಭರವಸೆಯನ್ನ ಎಲ್ಲ ಹಿರಿಯರಿಗೆ ಕಾರ್ಯಕರ್ತರಿಗೆ ಕೊಟ್ಟು ನನ್ನ 2 ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ.